ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಧಾ ಗೌಡ ವ್ಲಾಗ್ಸ್. ಇವತ್ತು ವರ್ಕ್ ಫ್ರಮ್ ಹೋಮ್ ಇದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ವರ್ಕ್ ಫ್ರಮ್ ಹೋಮ್ ಅಂದರೆ ಮನೆಯಿಂದಲೇ ಕೆಲಸ ಮಾಡಿ ಹಣ ಸಂಪಾದಿಸಿ ಅಂತ. ಇದು ಹೆಚ್ಚು ಮುನ್ನೆಲೆಗೆ ಬಂದಿದ್ದು ಕೋವಿಡ್ ಸಮಯದಲ್ಲಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಅದೆಷ್ಟು IT-BT ಕಂಪನಿಗಳು ಈ ರೀತಿಯ ವ್ಯವಸ್ಥೆಗೆ ಜಾರಿ ಬಿಟ್ಟಿದ್ದಾವೆ. ಇದರಿಂದ ಉದ್ಯೋಗಿಗಳಿಗೆ ಎಷ್ಟು ಹೆಲ್ಪ್ ಆಯಿತು ಅನ್ನೋದನ್ನು ಒಪ್ಪಿಕೊಳ್ಳಲೇಬೇಕು. ಆದರೆ ಇದರಿಂದ ಎಷ್ಟೋ ಸಮಸ್ಯೆಗಳು ಉದ್ಭವ ಆಗಿವೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಅದರ ಬಗ್ಗೆ ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೀವಾ? ಗೊತ್ತಿಲ್ಲ. ಆದರೆ ವರ್ಕ್ ಫ್ರಮ್ ಹೋಮ್ ಎಲ್ಲರಿಗೂ ಸೂಕ್ತ ಅಲ್ಲ ಅನ್ನೋದನ್ನ ನಾವು ಅರಿತುಕೊಳ್ಳಲೇಬೇಕು. ಹಾಗಿದ್ರೆ ವರ್ಕ್ ಫ್ರಮ್ ಹೋಮ್ ಯಾರಿಗೆ ಸೂಕ್ತ, ಯಾರಿಗೆ ಸೂಕ್ತ ಅಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಮನೆಯಿಂದ ಶುರು ಮಾಡೋದಾದ್ರೆ, ಮನೆಯಲ್ಲಿ ಗಂಡ ಅಥವಾ ಹೆಂಡತಿ ಇಬ್ರು ವರ್ಕ್ ಫ್ರಮ್ ಹೋಮ್ ಆದರೆ ಒಂದು ಲೆವೆಲ್ಗೆ ಓಕೆ, ಕೆಲಸದ ಜೊತೆಗೆ ಒಟ್ಟಿಗೆ ಸಮಯನೂ ಕಳೆಯಬಹುದು. ಆದರೆ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಒಬ್ಬರದ್ದು ವರ್ಕ್ ಫ್ರಮ್ ಹೋಮ್ ಆದರೆ ಕೆಲವರಿಗೆ ಬೋರ್ ಹೊಡಿಬಹುದು, ಹೊರಗಿನ ಜನರ ಜೊತೆ ಕಮ್ಯುನಿಕೇಷನ್ ಕಡಿಮೆಯೂ ಆಗಬಹುದು. ಆಗ ಅವರು ಟೈಮ್ ಪಾಸ್ಗೆ ಅಂತ ಆನ್ಲೈನ್ ಫ್ರೆಂಡ್ಶಿಪ್ನ ಮೊರೆ ಕೂಡ ಹೋಗ್ಬೋದು. ಇನ್ನೊಂದು, ಒಬ್ಬರೇ ಸಮಯ ಕಳೆಯೋಕೆ ಆಗದೆ ಮಾನಸಿಕ ಖಿನ್ನತೆಗೂ ಒಳಗಾಗಬಹುದು. ಇನ್ನು ಆಫೀಸ್ನಲ್ಲಿ ಸಹೋದ್ಯೋಗಿಗಳ ಜೊತೆ ಕೆಲಸ ಮಾಡುವ ಅನುಭವ, ತಮಾಷೆ, ಹರಟೆ ಎಲ್ಲವೂ ಮಿಸ್ ಆಗಿಬಿಡುತ್ತೆ. ಇನ್ನು ಫ್ಯಾಮಿಲಿಗೆ ಸಮಯ ಕೊಡೋಕೆ ಆಗ್ತಿಲ್ಲ ಅನ್ನೋರಿಗೆ ವರ್ಕ್ ಫ್ರಮ್ ಹೋಮ್ ವರವಾದ್ರೆ, ಆಲ್ರೆಡಿ ಫ್ಯಾಮಿಲಿ, ಹೆಂಡತಿ, ಮಕ್ಕಳು ಅಂದರೆ ಕಿರಿಕಿರಿ ಅನ್ನೋರಿಗೆ ಇದು ತುಂಬಾನೇ ಕಷ್ಟ ಅನ್ಸುತ್ತೆ. ಆದರೆ ವರ್ಕ್ ಫ್ರಮ್ ಹೋಮ್ ಇಂದ ಈಗಾಗಲೇ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗಿವೆ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಲೇಬೇಕು. ಉದ್ಯೋಗಿಗಳ ಹಿತ ಕಾಯುವ ಕೆಲವು ಕಂಪನಿಗಳು ನಿಮಗೆ ಯಾವುದು ಇಷ್ಟ, ವರ್ಕ್ ಫ್ರಮ್ ಹೋಮ್ ಅಥವಾ ಆಫೀಸ್ ಅನ್ನೋ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಏನೇ ಆದರೂ ಮನುಷ್ಯ 4 ಜನರ ಜೊತೆ ಬೆರೆತು ಕೆಲಸ ಮಾಡೋದೇ ಒಳ್ಳೆಯದು ಅನಿಸುತ್ತೆ. ಆಗ ಅವನ ಮಾನಸಿಕ ಸ್ಥಿತಿಯೂ ಚೆನ್ನಾಗಿರುತ್ತೆ. ಇನ್ನು ಕೆಲವೊಮ್ಮೆ ಆಫೀಸ್ನಲ್ಲಿ ನಡೆಯುವಂಥ ಯಾವುದೇ ಕಿರಿಕಿರಿ ಇಲ್ಲದೆ ವರ್ಕ್ ಫ್ರಮ್ ಹೋಮೇ ಬೆಸ್ಟ್ ಅಂತ ಅನಿಸಿಬಿಡುತ್ತೆ. ಇನ್ನು ವರ್ಕ್ ಫ್ರಮ್ ಹೋಮ್ನಿಂದ ಇರುವಂಥ ಅಡ್ವಾಂಟೇಜ್ಗಳು ಏನಪ್ಪಾ ಅಂದರೆ, ಮನೆಯಿಂದ ಕೆಲಸ ಮಾಡುವಾಗ ಒಳ್ಳೆ ಬಟ್ಟೆ ಹಾಕಬೇಕು ಅನ್ನೋ ಯೋಚನೆ ಇರೋದಿಲ್ಲ. ಬರ್ಮೋಡಾ ಚಡ್ಡಿ, ಒಂದು ಟೀ ಶರ್ಟ್ ಹಾಕೊಂಡು ಕೆಲಸ ಮಾಡೋಕೆ ಕೂತ್ಕೊಳ್ಬೋದು. ಆಫೀಸ್ಗೆ ಸರಿಯಾದ ಸಮಯಕ್ಕೆ ಹೋಗಬೇಕು ಅಂದರೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹಿಡಿದು ಸರಿಯಾದ ಸಮಯಕ್ಕೆ ಆಫೀಸ್ಗೆ ಹೋಗಬೇಕಾಗತ್ತೆ. ಇನ್ನು ಕೆಲವೊಮ್ಮೆ ನಾವು ನಮ್ಮದೇ ಓನ್ ವೆಹಿಕಲ್ಗಳನ್ನು ಬಳಸೋದಾದರೆ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡು ಒದ್ದಾಡಿ ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿ ಸರಿಯಾದ ಸಮಯಕ್ಕೆ ಆಫೀಸನ್ನು ತಲುಪಬೇಕಾಗತ್ತೆ. ಹೆಂಡತಿ ಮನೆಯಲ್ಲಿದ್ದರೆ ಟೇಬಲ್ಗೆ ಊಟ, ತಿಂಡಿ, ಕಾಫಿ ಎಲ್ಲವೂ ಬರುತ್ತೆ. ಹೆಂಡತಿ ಕೆಲಸಕ್ಕೆ ಹೋಗಿದ್ರೆ ಒಂಟಿ ಗೂಬೆ ಥರ ಒಬ್ಬರೇ ಕೂತು ತಿನ್ಬೇಕಾಗತ್ತೆ. ಅದು ಕೂಡ ಬೋರ್ ಹೊಡೆಯುತ್ತೆ. ಅದೇ ಆಫೀಸ್ಗೆ ಹೋದರೆ ಕೊಲೀಗ್ಸ್ ಜೊತೆ ಊಟ ಶೇರ್ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಆರಾಮಾಗಿ ಕೆಲಸ ಮಾಡ್ಬೋದು. ಇದರಿಂದ ನಮ್ಮ ಮನಸ್ಸಿನ ಸ್ಟ್ರೆಸ್ ಕೂಡ ಕಡಿಮೆಯಾಗುತ್ತೆ. ಇನ್ನು ಮನೆಯಲ್ಲಿ ಕೂತು ಕೆಲಸ ಮಾಡೋರಿಗೆ ಮೊದಲು ಬರೋ ಕಾಯಿಲೆ ಅಂದರೆ ಅದು ವೇಟ್ ಗೇನ್, ಬ್ಯಾಕ್ ಪೇನ್, ಲೋಯರ್ ಬ್ಯಾಕ್ ಪೇನ್, ತಲೆನೋವು, ಹೀಗೆ ನಾನಾ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಶುರುವಾಗಿ ಬಿಡುತ್ತೆ. ಹೀಗಾಗಿ ಒಂದು ರೀತಿಯಾಗಿ ವರ್ಕ್ ಫ್ರಮ್ ಹೋಮ್ ಕೆಲವರಿಗೆ ವರವಾದರೆ, ಇನ್ನು ಕೆಲವರಿಗೆ ಇದು ಶಾಪವಾಗಿ ಬಿಡುತ್ತೆ. ಆದರೆ ನಮಗೆ ಯಾವುದು ಕಂಫರ್ಟಬಲ್, ನಮಗೆ ವರ್ಕ್ ಫ್ರಮ್ ಹೋಮ್ ಇದ್ದರೆ ನಾವು ಮಾನಸಿಕವಾಗಿ ಚೆನ್ನಾಗಿರ್ತೀವ, ಕುಟುಂಬದವರ ಜೊತೆ ಚೆನ್ನಾಗಿರ್ತೀವ, ಇದನ್ನು ನೋಡಿ ನಮಗೆ ಯಾವ ಕೆಲಸ ಬೆಸ್ಟ್ ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕು. ಒಂದು ವೇಳೆ ನಮಗೆ ವರ್ಕ್ ಫ್ರಮ್ ಹೋಮ್ನಿಂದಾಗಿ ಮಾನಸಿಕ ಖಿನ್ನತೆ ಉಂಟಾಗ್ತಿದೆ, ಫ್ಯಾಮಿಲಿಯಿಂದ ಕಿರಿಕಿರಿ ಆಗ್ತಿದೆ, ನನ್ನ ಮಾನಸಿಕ ಸ್ಥಿತಿ ಚೆನ್ನಾಗಿಲ್ಲ ಅಂತ ಆದರೆ ಇದನ್ನು ನಾವು ಕಂಪನಿಯ ಮಾಲೀಕರಿಗೆ ಅರ್ಥ ಮಾಡಿಸಿ ಆಫೀಸ್ನಲ್ಲಿ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಳ್ಬೋದು. ಆದರೆ ಫೈನಲ್ ಆಗಿ ನಾನು ಹೇಳೋದೇನಪ್ಪ ಅಂದರೆ, ಮನುಷ್ಯನ ಮಾನಸಿಕ ಸ್ಥಿತಿ ಹೇಗಿದೆಯೋ ಹಾಗೆ ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಕಂಪನಿಯ ಮಾಲೀಕರು ಯಾವಾಗ ತಮ್ಮ ಉದ್ಯೋಗಿಗಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾರೋ ಆಗ ಉದ್ಯೋಗಿಗಳಿಗೆ ಮಾನಸಿಕ ನೆಮ್ಮದಿ ಅನ್ನೋದು ಸಿಗ್ತದೆ. ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.